ಮಗ ಏನು ಮ್ಯಾಚು ಮಗ ಇದು, ಏನು ನಜ್ಜಿ, ಏನು ಜೋಶು ನಜ್ಜಿ. ವಿಲ್ ಜಾಕ್ಸ್ ದ ರೂಲರ್, ದ ಡೆಮಾಲಿಷರ್. ಏನ್ ಹೇಳ್ಬೇಕು, ವಿಲ್ ಜಾಕ್ಸಿಗೆ 41 ಬಾಲ್ ಸೆಂಚುರಿ, ಲಾಸ್ಟ್ ಬಾಲ್ ಸೆಂಚುರಿ, 1 ರನ್ ಬೇಕಿದ್ದಾಗ ಸೆಂಚುರಿ. ಸೆಂಚುರಿನೇ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ, ಸೆಂಚುರಿ ಆಗೋ ತರ ಮಾಡಿದ್ದು ವಿಲ್ ಜಾಕ್ಸ್. ಕೊಹ್ಲಿ ಸೆಂಚುರಿ ಆಗುತ್ತೆ ಅಂತಂದ್ರೆ ವಿಲ್ ಜಾಕ್ಸ್ ಒಂದು ಸೆಂಚುರಿ ಮಾಡಿದ್ದು. ಲಿಟ್ರಲಿ ಇವರು ಕೊಹ್ಲಿ ಸೆಲೆಬ್ರೇಷನ್ ಅಂತ ನೋಡ್ಬೇಕಾಗಿತ್ತು. ವಿಲ್ ಜಾಕ್ಸ್ ಸೆಂಚುರಿ ಆದಾಗ ಅವ್ರ ಸೆಂಚುರಿ ಆದಷ್ಟೇ ಖುಷಿ ಪಟ್ರು. ಏನು ಮ್ಯಾಚ್ ಇರೋ ಇದು ರಜ್ಜಿ. ಇಷ್ಟು ದಿನ ಎಲ್ಲಿಟ್ಟಿದ್ರಿ ಈ ಪ್ಲೇಯರ್ನ, ಎಲ್ಲಿಟ್ಟಿದ್ರಿ ಅಂತ ಕೇಳ್ತಾ ಇದಕ್ಕೆ ಏನಕ್ಕೆ ಬೆಂಚಲ್ಲಿ ಕಾವು ಕೊಡ್ತಾ ಇದೆ ಅಂತ. ಹೌದು ಲಾಸ್ಟ್ 3 ಮ್ಯಾಚಿಂದ ಆಡಿಸ್ತಾ ಇದ್ದಾರೆ, ಬಟ್ ಆದ್ರೂ ಏನಕ್ಕೆ ಅವ್ರನ್ನ ಸ್ಟಾರ್ಟಿಂಗಿಂದನೇ ಆಡಿಸ್ಲಿ ಅಂತ ಏನಕ್ಕೆ ನಾನು ಕ್ವಶನ್ ಮಾಡ್ತಿದ್ದೆ ಅಂತ ಅಂದ್ರೆ ಇದಕ್ಕೇನೆ ಸ್ವಲ್ಪ ಜನ ವಿಲ್ ಜಾಕ್ಸ್ ಫಸ್ಟ್ ಮ್ಯಾಚ್ ಆಡಿಸಿದಾಗ ಫೇಲ್ ಆದಾಗ ಕಮೆಂಟ್ ಹಾಕಿದ್ರೆ ಏನ್ ಗುರು ವಿಲ್ ಜಾಕ್ಸ್ ಆಡಿಸ್ಬೇಕು ಅಂತ ಏನ್ ದಬಾಕೊಂಬಿಟ್ರಲ್ಲ ಅಂತ ಹೇಳ್ತಿದ್ರಿ. ವೈ ವಿಲ್ ಜಾಕ್ಸ್ ಅಂತ ಅಂದ್ರೆ ಇದಕ್ಕೆ ವಿಲ್ ಜಾಕ್ಸ್ ಅಂತ ಹೇಳ್ತೀನಿ. 10 6 ಹೊಡೆದು ರಜ್ಜಿ ಏನು ಚಚ್ಚಿದು ಹಾಕೊಂಡು ಗುಜರಾತ್ ಅವ್ರು ಅಳೋದೊಂದು ಬಾಕಿ ಇತ್ತು ಇವತ್ತು. 250 ಹೊಡೆದ್ಬಿಟ್ರಲ್ಲ ಗುರು, ಆ ಥರ ಆ ರೇಂಜಿಗೆ ಪರ್ಫಾರ್ಮೆನ್ಸ್ ಬಂದು ಇವತ್ತು RCB ಇಂದ. ಇವತ್ತು ಟಾಸ್ ಅಂತೂ ನಮ್ಮ ಕಡೆ ಆಗಿದ್ದು, ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ವಿ. ಗುಜರಾತ್ ಅವರ ಹೋಮ್ ವೆನ್ಯೂಲಿ ಹುಚ್ಚಿನಾಗಿ ಹೊಡೆದ್ಬಿಟ್ಟು ಅವ್ರನ್ನ ಸೋಲ್ಸಿದೀವಲ್ಲ ಗುರು. ಇದೆಲ್ಲ ಏನಾದರೂ ನಮಗೆ ಫಸ್ಟ್ ಪ್ಲೇಸ್ ಆಫ್ ದ IPL ಅಲ್ಲೇ ಇದ್ದಿತ್ತು ಅಂತಂದ್ರೆ ಇವತ್ತು ನೋಡಿ ಗುರು, ಟೀಮ್ ಬ್ಯಾಟಿಂಗ್ ನೋಡಿ ಗುರು ಹೆಂಗಿದೆ ಅಂತ. ಅವನ ಅಜ್ಜಿ ಇವತ್ತು ಫರ್ಗ್ಯೂಸನ್ ಕೂರಿಸಿದ್ರು, ಕುತ್ಕೋಗುರು ನೀನು ಮ್ಯಾಕ್ಸ್ವೆಲ್ ಹಾಕಂತೀವಿ ಅಂತ. ಇವತ್ತು ನೋಡಿ ಡೆಡ್ಲಿ ಬ್ಯಾಟಿಂಗ್ ಅಟ್ಯಾಕ್ ನಮ್ಮ RCBದು. ಈ ತರ ಇರಬೇಕು ಗುರು ನಿಜವಾಗ್ಲೂ ಟೀಮ್ ಅಂತ ಅಂದ್ರೆ. ಒಂದು ಕಡೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರ್ಬೇಕು, ಇದರ ಬ್ಯಾಟಿಂಗ್ ಅವ್ರ ಬೌಲಿಂಗು. ಬ್ಯಾಟಿಂಗೇ ಬಲಿಷ್ಠವಾಗಿರ್ಬೇಕು ಹಂಗೆ ನೋಡೋಕೆ ಹೋಯ್ತು ಅಂದ್ರೆ. ಇವತ್ತು ನಮ್ಮ RCB ಹೆಂಗ್ ಕಾಣಿಸ್ತಿತ್ತು ಬ್ಯಾಟಿಂಗ್ ಯೂನಿಟ್ ನೋಡ್ತಾರೆ, 300 ಹೊಡೆಯೋ ರೇಂಜಿಗೆ ಕಾಣಿಸ್ತಾ ಇತ್ತು ಗುರು. ಬಿಟ್ರೆ 300 ಹೊಡೆದಿರ್ತೀನೋ ಸುಮ್ಮನೆ ಜಾಸ್ತಿ ಏನಕ್ಕೆ ಓವರ್ ಹೈಪ್ ಆಗೋದು. ಸೊ ಓಕೆ, ಇವಾಗ ಮ್ಯಾಚ್ ವಿಚಾರಕ್ಕೆ ಬಂದವರು ಏನು ಆಯಿತು. ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ GT ಅವರಿಗೆ ಇನಿಷಿಯಲಿನೇ ಸಾಹಾ ಅವರು ಆಘಾತ ಕೊಟ್ಬಿಡ್ತಾರೆ. ಸಾಹಾ ಅವರು ಹೋಗ್ತಾ ಇದ್ದಂಗೆ ಸ್ವಪ್ನಿಲ್ ಸಿಂಗ್ ಸಖತ್ ಬೌಲಿಂಗು. ಸ್ವಪ್ನಿಲ್ ಸಿಂಗ್ನ ಮೆಚ್ಕೋಬೇಕು ಗುರು. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಈ ಮ್ಯಾಚು ಬೌಲಿಂಗಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಬ್ಯಾಟಿಂಗ್ ಸಿಗಲೇ ಇಲ್ಲ ಅವರಿಗೆ, ಬ್ಯಾಟಿಂಗ್ ಸಿಕ್ಕಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಬೌಲಿಂಗ್ ವೈಸ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇವತ್ತು ಒಂದು ರೇಂಜಿಗೆ ಪರವಾಗಿಲ್ಲ ನಮ್ಮ RCB ಬೌಲರ್ಸು, ಪರವಾಗಿಲ್ಲ ಅಂದರೆ 200 ಹೊಡ್ಸ್ಕೊಂಡಿದ್ದಾರೆ. ಹೌದು 200 ಹೊಡ್ಸ್ಕೊಂತಾರೆ, ಬಟ್ 200ನ ಅದೇ ಬಾರ್ಡರ್ನ ರೀಚ್ ಮಾಡಿ ಥ್ರೆಶೋಲ್ಡ್ನ ರೀಚ್ ಮಾಡೋರು, ಅದಕ್ಕಿಂತ ಜಾಸ್ತಿ ಕ್ರಾಸ್ ಆಗಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವತ್ತು ಗುಜರಾತ್ ಅವ್ರನ್ನೇ ಶಾರ್ಟ್ ಬಿದ್ರು ಅಂತ ಹೇಳ್ಬೇಕು. ಇನ್ನೂ ಹೊಡಿಬೋದಾಗಿತ್ತು, ಒಂದು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಅಂತ ಅನ್ನಿಸ್ತು ನನಗೆ. ಗುಜರಾತ್ ಅವರು ಏನೋ ಒಂದು ರೇಂಜಿಗೆ ಆಡೋದ್ರ ಅಷ್ಟೇ. ಅವರ ಒಂದು ಸ್ಟ್ಯಾಂಡರ್ಡ್ಸ್ಗೆ ಇನ್ನೊಂದು ಸ್ವಲ್ಪ ಡೇವಿಡ್ ಮಿಲ್ಲರ್ ಏನು ಬಾಟಮಲ್ಲಿ ಬಂದು ಆಡಿದ್ರು, ಅವ್ರು ಇನ್ನೊಂದು ಸ್ವಲ್ಪ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ಬಾಟಮಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸಾಜುರೇಟ್ ಮಾಡಿರಬೇಕಾಗಿತ್ತು ಇನ್ನಿಂಗ್ಸ್ನ. ಲಾಸ್ಟ್ ಬಾಲ್ ಒಂದು ಹೊಡೆದ್ರು, ಅದನ್ನು ಬಿಟ್ಟು 6 ಹೊಡೆದ್ರು. ಅದನ್ನು ಬಿಟ್ಟು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಬ್ಯಾಟಿಂಗ್ ಆಡಿ ಆಲ್ಮೋಸ್ಟ್ ರನೇಬಲ್ ಬ್ಯಾಟಿಂಗ್ ಆಡಿದ್ರು. ಸಾಯಿ ಸುದರ್ಶನ್ ಅಲ್ಲಿ ನಿಂತ್ಕೊಂಡು ಥ್ರೂಔಟ್ ದ ಇನ್ನಿಂಗ್ಸು ಫುಲ್ಲು ಆಡ್ಬಿಟ್ಟು 80+ ರನ್ ಹೊಡೆದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದು. ಅವ್ರು ಫುಲ್ಲು ಆಡಿದ್ರು ಕೂಡ ಸೆಂಚುರಿ ಹೊಡೆಯೋಕ್ಕಾಗಲಿಲ್ಲ. ಅವರು ಆಡಿದ್ರು ಪರವಾಗಿಲ್ಲ. ಸಾಯಿ ಸುದರ್ಶನ್ ಒಬ್ಬರು ಚೆನ್ನಾಗಿ ಆಡ. ಆಮೇಲೆ ಶಾರುಖ್ ಖಾನ್ ಬಂದ್ಬಿಟ್ಟು ಒಂದು 50+ ಹೊಡೆದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದು. ಶಾರುಖ್ ಖಾನ್ ಅಗ್ರೆಸಿವ್ ರೋಲನ್ನೇ ಆಡಿದ್ರು. ಸೊ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಜೊತೆಗೆ ಡೇವಿಡ್ ಮಿಲ್ಲರ್ ಅವರ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇಂದ ಅಲ್ಟಿಮೇಟ್ಲಿ 200ನ ತಲುಪ್ತಾರೆ. 201 ಟಾರ್ಗೆಟು. ನಮ್ಮ ಬೌಲರ್ಸು ಅದೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ, ನ್ಯೂಟ್ರಲ್ ಆಗಿನೇ ಮಾಡಿದ್ರು ಇವತ್ತು ಅಂತ. ನಮಗೆ ಓವರ್ಸೀಸ್ ಬೌಲಿಂಗ್, ಸೋಕಾಲ್ಡ್ ಓವರ್ಸೀಸ್ ಬೌಲಿಂಗ್ ಬೇಕು ಅಂತ ಏನು ಅನ್ಕೊಂತ ಇದ್ವಿ ನಾವು. ಒಂಥರ ಓವರ್ಸೀಸ್ ಬೌಲಿಂಗ್ ಹಿಂದೆ ಹೋಗಲಿಲ್ಲ. ಮತ್ತೆ ಮ್ಯಾಕ್ಸ್ವೆಲ್ನ ಕರ್ಕೊಂಡು ಬಂದಿದ್ದು. ಮ್ಯಾಕ್ಸ್ವೆಲ್ಲೇ ಒಂದು ವಿಕೆಟ್ ಎತ್ಬಿಟ್ರು ನೋಡಿ. ಇಲ್ಲಿ ಇವರು ಓವರ್ಸೀಸ್ ಪೇಸಸ್ಗಳನ್ನ ಇಟ್ಕೊಳೋದು. ಅವ್ರು 1 ವಿಕೆಟ್ ಇದ್ದಂಗೆ ವಿತೌಟ್ ವಿಕೆಟ್ಲೆಸ್ ಹೋಗೋದು. ಇದಕ್ಕಿಂತ ಮ್ಯಾಕ್ಸ್ವೆಲ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಸೊ ಅದೇ ಥರ ಆಗಿದೆ ಇವತ್ತು. ಮ್ಯಾಕ್ಸ್ವೆಲ್ 1 ವಿಕೆಟ್ ಇದ್ರು, ಸ್ವಪ್ನಿಲ್ ಸಿಂಗ್ 1 ವಿಕೆಟ್ ಇದ್ರು, ಆಮೇಲೆ ಸಿರಾಜ್ ಭಯ್ಯ 1 ವಿಕೆಟ್ ಇದ್ದು ಬೋಲ್ಡ್ ಮಾಡಾಕಿದ್ರು ಶಾರುಖ್ ಖಾನ್ ಅವ್ರನ್ನ. ಸೊ ಇವತ್ತಂತೂ ಒಂಥರ ಒಂದು ರೇಂಜಿಗೆ ಪರವಾಗಿಲ್ಲ ನಮ್ಮ RCB ಬೌಲಿಂಗ್. ಇವರಿಗೆ ಕಂಪೇರ್ ಮಾಡ್ತಾರೆ ಆಬ್ವಿಯಸ್ಲಿ ಪರವಾಗಿಲ್ಲ ಅಂತಲೇ ಹೇಳ್ಬೇಕು. ಇವರು 250 ಹೊಡ್ಸ್ಕೊಂತೀರಿ ಇವತ್ತು GT ಅವರು. ಏನು ಗುರು ಇವ್ರದ್ದು ಒಂಥರ ಬಲಿಷ್ಠ ಅಂತ ಮಾತಾಡ್ತೀವ್ರು ಆ ಬೌಲಿಂಗ್ನ. ರಶೀದ್ ಖಾನ್ಗೆ 50 ರನ್ ತಕ್ಕಾಕ್ಬಿಟ್ರಲ್ಲ ಗುರು ನಮ್ಮ RCB ಅವರು. ರಶೀದ್ ಖಾನು ಯಾವ ರಶೀದ್ ಖಾನು ಇಲ್ಲ, ಯಾವ ಮೋಹಿತ್ ಶರ್ಮಾ ಇಲ್ಲ. ಮೋಹಿತ್ ಶರ್ಮಾ 2 ಓವರ್ಗೆ ತತ್ಕ ಚೆನ್ನಾಗೆ ಉಣಿಸ್ಬಿಟ್ಟು ಕಳಿಸ್ರು. ಹೋಗು ಗುರು ನೀನು ಎಂಥ ಬೌಲರ್ ಅಂತ ಗೊತ್ತು ಅಂತ ಕಳಿಸ್ಬಿಟ್ರು. ಬೌಲರ್ಸ್ಗಳಿಗಂತೂ ಆಡಿಸ್ತಾ ಇದ್ದಾರೆ ಗುರು ಈ ಟೂರ್ನಮೆಂಟಲ್ಲಿ ಎಲ್ಲ ಬ್ಯಾಟರ್ಸ್ಗಳು ಸೇರಿಕೊಂಡು. ಅದರಲ್ಲೂ ಇವತ್ತು ವಿಲ್ ಜಾಕ್ಸ್ ಆಡಿಸ್ಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದು ವಾಂಚ್ ಬಿಸಾಕಿದ್ದು. ಹಂಗೆ ನೋಡಕ್ಕೆ ಹೋಯ್ತು ಅಂದರೆ ನೋಡಿ 3 ವಿಕೆಟ್ ಕಳ್ಕೊಂಡಿರೋದು. 3 ವಿಕೆಟ್ ನನ್ನ ಇವತ್ತು ಯಾರ್ದು ತಪ್ಪು ಅಂತ ಹೇಳಿದ್ರೆ ಇವ್ರದೇ ತಪ್ಪು. ಇವ್ರು ಇನ್ನೂ ಹೊಡಿಬೋದಾಗಿರುತ್ತೆ ರನ್ನು. ಬ್ಯಾಟಿಂಗ್ ಆಡೋದಕ್ಕೆ ಸಖತ್ತಾಗಿತ್ತು ಗುರು ವಿಕೆಟು, ಸಖತ್ತಾಗಿದೆ ವಿಕೆಟು. ಇವ್ರು ಬ್ಯಾಟಿಂಗ್ ನೆಟ್ಗಾಡಿಲ್ಲ. ಇದು 200 ವಿಕೆಟ್ ಅಲ್ಲ, 250 ಹೊಡೆಯುವಂಥ ವಿಕೆಟ್ ಇದು. ಫ್ಲಾಟ್ ಟ್ರ್ಯಾಕು, ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗೇನೆ ಇತ್ತು. ಇನ್ಫ್ಯಾಕ್ಟ್ ನಮ್ಮ RCB ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಮಾಡಿರಿ. ಇನ್ಫ್ಯಾಕ್ಟ್ ಫೀಲ್ಡಿಂಗ್ ಸಖತ್ತಾಗಿ ಮಾಡಿದ್ರೆ ಅಂತ ಹೇಳ್ಬೇಕು ನಮ್ಮ RCB. ರಜತ್ ಪತಿದಾರು ಆ 6 ಹೋಗೋವಂಥ ಬಾಲ್ಗಳೆಲ್ಲ ಒಳಗಡೆ ಎಳೆದಿಲ್ಲ ಆಗಿರ್ಬೋದು. ಸೊ ಇವೆಲ್ಲ ಕ್ರೂಷಿಯಲ್ ರನ್ಸ್ಗಳನ್ನ ಸೇವ್ ಮಾಡಿದ್ರೆ ನಮ್ಮ RCB ಹಂಗೆ ನೋಡೋಕೆ ಒಂದು 20 ರನ್ ಸೇವ್ ಮಾಡಿದ್ರೆ ಫೀಲ್ಡಿಂಗಲ್ಲಿ. ಸೊ ಫೀಲ್ಡಿಂಗ್ RCB ಫೀಲ್ಡಿಂಗಿಗೆ ಕ್ರೆಡಿಟ್ ಕೊಡಬೇಕು. ಜೊತೆ ಕ್ಯಾಚಿಂಗ್ ಕೂಡ RCB ಒಂಥರ ಒಂದು ರೇಂಜಿಗೆ ಚೆನ್ನಾಗೇನೆ ಇತ್ತು.
ಸೊ ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ನಮ್ಮ RCB. ನಮಗೇನು ಇನಿಷಿಯಲಿ ಅಂತ ಏನು ಆಘಾತ ಏನು ಸಿಗಲಿಲ್ಲ. RCBಲಿ ಫ್ಯಾಫ್ದು ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಪಾರ್ಟ್ನರ್ಶಿಪ್ ಒಂದು ರೇಂಜಿಗೆ ಚೆನ್ನಾಗೇ ಬಿಲ್ಡ್ ಆಯಿತು. ಆಮೇಲೆ ಫ್ಯಾಫ್ ಡು ಪ್ಲೆಸಿಸ್ ಅವರು ಅಗ್ರೆಸಿವ್ ರೋಲಲ್ಲಿ ಆಡೋದಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಬಂದಿದ್ದು ವಿಲ್ ಜಾಕ್ಸ್. ಅಲ್ಲಿಂದ ಕತೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಕೊಹ್ಲಿದು 50 ಇನ್ನೇನು ಆಗೋದ್ರಲ್ಲಿ ಇತ್ತು. ವಿಲ್ ಜಾಕ್ಸ್ ಎಂಟ್ರಿ ಕೊಟ್ಟಾಗ ಅಲ್ಲಾಗಿರೋ ವಿಲ್ ಜಾಕ್ಸ್ ಏನು ಆಡಿರೋದು ರಜ್ಜಿ, ಏನು ಸ್ಟ್ರೈಕ್ ರೇಟ್ ಅದು 41 ಬಾಲಲ್ಲಿ 100. ಲಿಟಲಿಗಿರೋ 17 ಬಾಲಿಗೆ 17. ನೀವು ನಂಬ್ತಿರೋ ನಂಬೋದಿಲ್ಲೋ ಗೊತ್ತಿಲ್ಲ, ನಂಗೆ ನೋಡಿರ್ತೀರ ನೀವು ಮ್ಯಾಚ್ನ. 17 ಬಾಲಿಗೆ 17 ವಿಲ್ ಜಾಕ್ಸು. ಅದಾದ್ಮೇಲೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ವಿಲ್ ಜಾಕ್ಸು. ಸ್ಪಿನ್ನರ್ಸ್ಗಳಿಗೆ ಸ್ಟ್ರಗಲ್ ಮಾಡ್ತಾ ಇದ್ರು. ವಿರಾಟ್ ಕೊಹ್ಲಿ ಹೊಡಿತಾ ಇದ್ರು ಒನ್ ಎಂಡಲ್ಲಿ, ಇವರು ಸ್ಪಿನ್ನರ್ಸ್ಗಳಿಗೆ ಸ್ಟ್ರಗಲ್ ಮಾಡಿದ್ರು ಮಿಡ್ಲ್ ಓವರ್ಸಲ್ಲಿ. ಆಮೇಲೆ ಯಾವಾಗ ಮೋಹಿತ್ ಶರ್ಮನ್ ಓವರ್ನ ತಗೊಂಬಂದ್ರು, ಮೋಹಿತ್ ಶರ್ಮನ್ ಓವರಿಂದ ಹಿಟ್ಟಾಡ್ಸ್ಕೊಂಡು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ವಿಲ್ ಜಾಕ್ಸು. ಅಲ್ಲಿಂದ ಬಿಡ್ಲೇ ಇಲ್ಲ. ಯಾವ ಸ್ಪಿನ್ನರ್ ಬಂದ್ರು ಬಿಡ್ಲಿಲ್ಲ, ಯಾವ ಮಗ ಬಂದ್ರು ಬಿಡ್ಲಿಲ್ಲ. ಅವನ ಅಜ್ಜಿ ಯಾವನ್ ಬರ್ತೀರ ಬರ್ರಿ, ನಾನು ಮುಂದೆ ನಿಂತ್ಕೊಳ್ರಿ, ನೀವು ಹಾಕೊಂಡು ತದಕ್ತೀನಿ ಅಂತ ತೋರಿಸಿದ್ದು ವಿಲ್ ಜಾಕ್ಸ್. ಕೊಹ್ಲಿ ಆ ಕಡೆಯಿಂದ ಸೈಲೆಂಟ್ ಆಗಿ ಒಂಥರ ನೋಡ್ಕೊಂಡು ನಿಂತ್ಕೊಬಿಟ್ರು. ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಅವರು ಎಂಜಾಯ್ ಮಾಡ್ತಾ ಇದ್ರು. ಏನು ಗುರು ಈ ಥರನೂ ಆಡ್ತಾರ ಗುರು ಬಂದ್ಬಿಟ್ಟು ಅಂತ. ಇದೆಲ್ಲ ಆಡಿದ್ರು ವಿರಾಟ್ ಕೊಹ್ಲಿ ಹಿಂದೆನೇ. ಬಟ್ ಅದನ್ನ ಒಂಥರ ಹೆಂಗಿತ್ತು ಅಂತಂದ್ರೆ RCB ವರ್ಸಸ್ ಗುಜರಾತ್ ಲಯನ್ಸ್ ಮ್ಯಾಚಲ್ಲಿ ABD ಮತ್ತು ವಿರಾಟ್ ಕೊಹ್ಲಿ ಹೊಡೆದ್ರ ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಸೆಂಚುರಿ ಕಂಪ್ಲೀಟ್ ಮಾಡಿಲ್ಲ. ಆ ಥರ ಸೆಂಚುರಿ ಕಂಪ್ಲೀಟ್ ಆ ಗ್ರೀನ್ ಜರ್ಸಿಲಿ ಹೊಡೆದಿಲ್ಲ, ಆ ಥರ ಕಂಪ್ಲೀಟ್ ಮಾಡ್ದಂಗಿತ್ತು ವಿಲ್ ಜಾಕ್ಸ್ ಹೊಡೆದಂಥ ಸೆಂಚುರಿ. ಲಿಟ್ರಲಿ ಇವರು ಯಾರು ಅನ್ಕೊಂಡಿಲ್ಲ ಸೆಂಚುರಿ ಆಗಿ ಇಬ್ಬರದು ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ವಿರಾಟ್ ಕೊಹ್ಲಿ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ 50 ಕಂಪ್ಲೀಟ್ ಮಾಡ್ದಂಗೆ ವಿಲ್ ಜಾಕ್ಸ್ ಅವಾಗಿನ 17 ಆಡ್ತಾ ಇದ್ರು. ಇಲ್ಲ ವಿರಾಟ್ ಕೊಹ್ಲಿ ಸ್ವಲ್ಪ ಅಗ್ರೆಸಿವ್ ರೋಲ್ ಆಡ್ತು ಅಂದ್ರೆ ಸೆಂಚುರಿ ಕಂಪ್ಲೀಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ವಿಲ್ ಜಾಕ್ಸ್ ಮೋಹಿತ್ ಶರ್ಮಾ ಇಟ್ಟಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ಗುರು ಇದು ಸೆಂಚುರಿ ಆಗಲ್ಲ, ಇಬ್ಬರದು ಆಗಲ್ಲ ಸೆಂಚುರಿ. ಯಾಕಂದ್ರೆ ಇವರೊಂದು 40+ ಆಗಿದೆ, ಇನ್ನೊಂದು ಇನ್ನೂ ಬೇಕಿತ್ತು, ಇನ್ನೊಂದು 60 ರನ್ ಏನೋ ಬಾಕಿ ಇತ್ತು, ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲಿ ವಿಲ್ ಜಾಕ್ಸ್ ಸ್ವಲ್ಪ ಹೊಡಿತಾರೆ ಅಂತ. ಬಟ್ ಇಬ್ಬರದು ಸೆಂಚುರಿ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ವಿಲ್ ಜಾಕ್ಸು ಲಿಟ್ರಲಿ ಅನ್ಬಿಲೀವಬಲ್ ಸೆಂಚುರಿ ಅಂತ ಹೇಳ್ಬೇಕು. ಗೆಲ್ಲೋದು ಗೊತ್ತಿತ್ತು, ಗೆಲ್ಲೋದು RCBನೇ ಅಂತ ಗೊತ್ತಾಗೋಗ್ಬಿಡ್ತು ನಮಗೆ. ಬಟ್ ಸೆಂಚುರಿ ಯಾರ್ದಾಗತ್ತೆ ಅಂತ ನಮಗೆ ಕನ್ಫರ್ಮ್ ಇರಲಿಲ್ಲ. ಆಗೋದಿಲ್ಲ ಅಂತ ಅನ್ಕೊಂಡಿದ್ದು ಸೆಂಚುರಿನ ಆಗಿಸ್ಬಿಟ್ರಲ್ಲ. ಸೊ ಇದು ಮೆಚ್ಕೊಬೇಕಾಗಿರೋಂಥ ವಿಚಾರ. ವಿಲ್ ಜಾಕ್ಸ್ದು 10 6 ಹೊಡೆದಿರೋದು ಗುರು, 6 ಮೇಲೆ 6. ಲಾಸ್ಟ್ ಮೂಮೆಂಟ್ ಅಂತೂ ನೋಡಲೇ ಇಲ್ಲ. ಯಾರು ಬರ್ತಿರೋ ಬರ್ರಿ ಮಕ್ಕಳ್ರ ಹಾಕೊಂಡು ತದಕ್ತೀನಿ ಅನ್ನೋ ಥರನೇ ಚಚ್ಚಿದ. ಯಾವ ಬೌಲರು ನೋಡಿಲ್ಲ, ಯಾರ ಮುಖನೂ ನೋಡಿಲ್ಲ ಗುರು. ಸ್ಪಿನ್ನರ್ ಮುಖ ಅಂತೂ ನೋಡಲೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಇವ್ರು ಸ್ಪಿನ್ನರ್ಸ್ ಆಡಿದ್ಕೂ, ಇವ್ರು ಎಂಡಲ್ ಸ್ಪಿನ್ನರ್ಸ್ ಆಡಿದ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್. ಅದರಲ್ಲೂ ಪೇಸರ್ಸ್ಗಂತೂ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಏನು ಹೇಳ್ತೀರಾ ಗುರು ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ವಿಲ್ ಜಾಕ್ಸ್? ವಿಲ್ ಜಾಕ್ಸ್ ಏನಕ್ಕೆ ಅಂತ ಕೇಳ್ತಿರಲ್ಲ. ವಿಲ್ ಜಾಕ್ಸ್ ಇದಕ್ಕೆ ಅಂತ ಹೇಳ್ತೀನಿ ಅಷ್ಟೇನೆ. ಇನ್ನೇನು ಇದು ಜಾಸ್ತಿ ವಿಕೆಟ್ಸು ಕೂಡ ಬಿದ್ದಿಲ್ಲ ಈ ಮ್ಯಾಚಲ್ಲಿ. ಅದೇ ಹೇಳಿದ್ನಲ್ಲ, ಅವ್ರು 3 ವಿಕೆಟ್ ಕಳ್ಕೊಂಡ್ಬಿಟ್ಟು 200 ಹೊಡಿತಾರೆ ಅಂತಂದರೆ ಇದು ಅವ್ರದ್ದೇನೆ ತಪ್ಪು. ಇನ್ನೂ ಜಾಸ್ತಿ ಹೊಡೆದಿರ್ಬೇಕಾಯ್ತು. ಯಾಕಂದ್ರೆ ನೋಡ್ತಿಲ್ವ ಅವರು, ಬೇಜಾನ್ ನೋಡಿದ್ದಾರೆ, ಬೇಜಾನ್ ಮೆನ್ಯೂಸ್ಗಳಲ್ಲಿ ನೋಡಿದರೆ, ಬೇಜಾನ್ ಮ್ಯಾಚ್ಗಳ ಎಕ್ಸಾಂಪಲ್. ಯಾಕಂದ್ರೆ ಮೊನ್ನೆ ಎಲ್ಲ ನೋಡಿಲ್ವಾಗ ಅವರು 250 ಎಷ್ಟು ಕ್ಲಾಕ್ ಮಾಡಿದ್ದಾರೆ ಅಂತ. 250 260 ಹೊಡೆದ್ರೆ ಸೇಫ್ ಇಲ್ಲ ಅಂತ ಪ್ರೂವ್ ಮಾಡಿರುವಂಥ IPL ಸೀಸನ್ ಇದು. ಸೊ ಇವರು 200ಗೆ ನಾವು ಸೆಟ್ಲ್ ಆಗ್ತೀವಿ ಅಂತಂದರೆ 3 ವಿಕೆಟ್ನ ಕಳ್ಕೊಂಡು ನಾವು ನಿಧಾನಕ್ಕೆ ಆಡ್ತೀವಿ ಅಂತಂದರೆ ಅದು ಅವ್ರದ್ದೇನೆ ತಪ್ಪು. ಈ ಮೆಂಟಾಲಿಟಿ ಇರಬಾರ್ದು, ಈ ಮೆಂಟಾಲಿಟಿ ತೆಗೆದಾಕಬೇಕು. ನಮ್ಮ RCB ಕೂಡ ಕೆಲವೊಂದ್ಸಲ ಫಸ್ಟ್ ಫೇಸಲ್ಲಿ 4-5 ಮ್ಯಾಚು ಇದೇ ಥರ ಮೆಂಟಾಲಿಟಿ ಇತ್ತು ನಮ್ಮ RCB ಕೂಡ. ಇಲ್ಲ ಗುರು 200 ಅಂದರೆ ಒಂದು ಮಸ್ತ್ ಸ್ಕೋರ್ ಅಂತ ಅನ್ಕೊಂಡಿದ್ರು. ಬಟ್ ಅದು ಮಸ್ತ್ ಸ್ಕೋರ್ ಅಲ್ಲ, ವರ್ಸ್ಟ್ ಸ್ಕೋರು. ಈ IPL ವರ್ಸ್ಟ್ ಸ್ಕೋರ್ ಅಂದರೆ ಒಂದು ಬೇಸಿಕ್ ಸ್ಕೋರ್ 200 ಅನ್ನೋದು ಅಂತ ಮತ್ತೆ ತೋರಿಸ್ಕೊಂಡು ಕೊಟ್ಟಿದೆ ಅಷ್ಟೇ ನಮ್ಗೆ. ಇವತ್ತು 250 ಹೊಡೆದಿರೋ ಹೊಡೆಯೋ ಥರ ಕಾಣಿಸ್ತಿತ್ತು ನಮ್ಮ RCB. ನಿಮಗೆ ಏನಿಸ್ತು ಈ ಮ್ಯಾಚ್? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಲ್ ಜಾಕ್ಸ್ ಪರ್ಫಾರ್ಮೆನ್ಸ್ ಏನಿಸ್ತು ಕಾಮೆಂಟ್ ಹಾಕಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ನಾನು ವಿಲ್ ಜಾಕ್ಸ್ ಅವರು ಸೆಂಚುರಿ ಹೊಡೆದಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನ ನಾನು ಅದರಲ್ಲಿ ಹಾಕಿದ್ದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ, ಸಾಗರ್ ಸ್ಟೋರೀಸ್ ಅಂತ ಹೋಗ್ಬಿಟ್ಟು ನೋಡಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನು ಇನ್ಸ್ಟಾಗ್ರಾಮ್ ಅಕೌಂಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.